ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಪ್ರತಿ ಏರಿಯಾಗೂ ಕಾಲಿಡುತ್ತೆ, ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗುತ್ತೆ, ಅದಕ್ಕೆ ಪರಿಹಾರವನ್ನ ಒದಗಿಸುವುದಕ್ಕೆ ಮುನ್ನಡೆ ಇದೆ. ಇವತ್ತು ನಾನು ಯಾವ ಏರಿಯಾಗೆ ಬಂದಿದ್ದೀನಿ, ಇಲ್ಲಿರುವಂತ ಜನರ ಸಮಸ್ಯೆ ಏನು ಅಂತ ಕೇಳ್ತಾ ಹೋಗ್ತೀನಿ. ನಾನಿದ್ದೇನೆ ಬೆಂಗಳೂರಿಗದ ಹೃದಯ ಭಾಗ ಚಿಕ್ಕಪೇಟೆ. ಸಾಕಷ್ಟು ವ್ಯವಹಾರಗಳು ನಡೆಯುವಂತಹ ಏರಿಯಾ ಇದು. ಈ ಏರಿಯಾದ ರಂಗಸ್ವಾಮಿ ಟೆಂಪಲ್ ನ ಸ್ಟ್ರೀಟ್ ರಸ್ತೆಯಲ್ಲಿ ನಾನಿದ್ದೇನೆ. ಇಲ್ಲಿರುವಂತ ಜನರು ಏನ್ ಹೇಳ್ತಾರೆ, ಏನೆಲ್ಲ ಸಮಸ್ಯೆಗಳಿದಾವೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ವ್ಯಾಪಾರ ವಹಿವಾಟಕ್ಕೆ ಸಾಕಷ್ಟು ಫೇಮಸ್ ಆಗಿರುವಂತಹ ಏರಿಯಾಗಳಲ್ಲಿ ಇಂತಹ ಸಮಸ್ಯೆಗಳಿದಾವೆ. ಇಲ್ಲಿ ದಿನನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಗುತ್ತೆ, ವ್ಯವಹಾರ ನಡೆಯುತ್ತೆ. ಆದ್ರೂ ಇಲ್ಲಿ ಜನರು ಪರದಾಡುವಂತಹ ಪರಿಸ್ಥಿತಿ ಮಾತ್ರ ತಪ್ತಾ ಇಲ್ಲ. ಹಾಗಾದ್ರೆ ಇಲ್ಲಿರುವಂತ ಜನರು ಏನ್ ಹೇಳ್ತಾರೆ, ಏನೆಲ್ಲ ಸಮಸ್ಯೆಗಳನ್ನ ಇಲ್ಲಿರುವಂತ ಜನರು ಅನುಭವಿಸ್ತಾ ಇದಾರೆ ಅಂತ ಹೇಳಿ ನಾನು ಇಲ್ಲಿರುವಂತವರನ್ನೇ ಕೇಳ್ತಾ ಹೋಗ್ತೀನಿ. ಯಜಮಾನ್ರೆ ನಮಸ್ತೆ, ತಮ್ಮ ಹೆಸರು? ಸೋಮನಾಥ್ ಅಂತ. ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ? ಇಲ್ಲಿ ಒಂದು 25 ವರ್ಷದಿಂದ ಇಲ್ಲಿದ್ದೀರಿ. 25 ವರ್ಷದಿಂದ ಇದ್ದೀರಾ. 25 ವರ್ಷದಿಂದಲೂ ಸಹ ಸಮಸ್ಯೆಗಳಿದಾವ ಈ ಏರಿಯಾದಲ್ಲಿ? ಅಯ್ಯೋ, ಇಲ್ಲಿ ಚಿಕ್ಕ ರೋಡ್ ಆಗಿರೋದ್ರಿಂದ ಪ್ರತಿ ಸಲಿನೂ ಏನಾದರೂ ಒಂದು KEB ಅವ್ರು ಬರ್ತಾರೆ, BBMP ಬರ್ತಾರೆ, ಅವ್ರು BWSS ಬರ್ತಾರೆ, ಪ್ರತಿಯೊಂದು ಸಲ ಆಗಿತ್ತಾರೆ ಮಾಡ್ತಾರೆ. ಒಂದಲ್ಲ ಒಂದ್ಸಲಿ ಮುಚ್ಚುವ ಕಾರ್ಯಕ್ರಮವೇ ಕಾಣಲ್ಲ. ಕೇಳ್ದವಾಗಲ್ಲ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇವತ್ತಾಗುತ್ತೆ. ಪ್ರತಿ ಸಲ ಇದನ್ನ ಮಾಡಬೇಕು ಅಂತ ಅಂತಾರೆ. ಅದಕ್ಕಿನ್ನ ಪರಿಹಾರ ಸಿಕ್ಕಿಲ್ಲ. ಹಾಗಾದ್ರೆ ಪರಿಹಾರ ನಿಮ್ಮ ಏರಿಯಾಗೆ ಸಿಗುತ್ತೆ ಅಂತ ನಿಮಗೆ ಅನ್ಸುತ್ತಾ? 100% ಸಿಗುತ್ತೆ. ಬಟ್ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದೆಲ್ಲ ನಮಗೆ ಸೌಕರ್ಯನ ಮಾಡಿಕೊಡ್ಬೇಕು. ಈಗ ಸರ್, ಸಮಸ್ಯೆಗಳು ಎಲ್ಲ ಕಡೆ ಕಟ್ಟಿಟ್ಟ ಬುತ್ತಿ, ಆದ್ರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಲೇ ಇದು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ಲ? ನಿರ್ಲಕ್ಷ್ಯಕ್ಕಿಂತ ಅವ್ರವ್ರ ಕೆಲಸ ಅವ್ರವರೇ ಬಂದು ನೋಡ್ಕೊಂಡು ಮಾಡ್ಕೊಂಬಿಟ್ರೆ ಅದು ನಿರ್ಲಕ್ಷ್ಯ ಆಗೋದಿಲ್ಲ. ಅಲ್ಲಿಗೆ ಸಮಸ್ಯೆನೂ ಬಗೆಹರಿತೈತೆ. ಬಟ್ ಏನಂದರೆ ಅದನ್ನು ನೋಡ್ಕೊಳ್ಬೇಕು. ನೋಡೋರು ಇಲ್ಲಿ ವಾರ್ಡವರು ಬರ್ತಾ ಇರಬೇಕು, ನೋಡ್ತಾ ಇರಬೇಕು. ಬರ್ತಾರೆ ಹೋಗ್ತಾರೆ ವಿನಃ ಅದನ್ನ ಸಮಸ್ಯೆ ಬಗೆಹರಿಸಲ್ಲ ಅಷ್ಟೇ. ಅದರಿಂದ ಈಗಾಗಲೇ ಇದ್ರ ಜೊತೆಗೆ ಒಂದಷ್ಟು ಬೆಲೆ ಏರಿಕೆ ಆಗಿದಾವೆ. ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ನಿಮಗೇನಾದ್ರೂ ಉಪಯೋಗ ಆಗ್ತಾ ಇದೆಯಾ? ಬೆಲೆ ಆಗಿರೋದು ಹೆಚ್ಚು ನಿಜ. ಬಟ್ ಅದರಿಂದ ನಮ್ಗೆ ಆಗತ್ತೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಒಂದು ತಲೆಗಿಂತ ಎಲ್ಲ ತಲೆಗಳಿಗೂ ಏಟಾಗಿರೋದ್ರಿಂದ ಎಲ್ಲ ಎಚ್ಚರಿಕೆ ನಾವು ಸಮನಾಗಿ ತಗೊಂಡು ಹೋಗ್ಬೇಕು. ಏರುಪೇರು ಆಗ್ತಾನೆ ಇರ್ತತೆ. ಅದ್ರ ಸಮಸ್ಯೆಗಳು ನಾವು ಸಮನಾಗಿ ತಗೊಂಡು ಹೋಗ್ಬೇಕು. ಸರ್, ಈಗ ವ್ಯಾಪಾರದಲ್ಲಿ ನಿಮಗೆ ಬೆಲೆ ಏರಿಕೆ ಆಗಿರೋದ್ರಿಂದ ಸಮಸ್ಯೆ ಇಲ್ಲ. ಬಟ್ ಈ ವ್ಯಾಪಾರವನ್ನು ಹೊರತುಪಡಿಸಿ ನಿಮ್ಮ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಅನ್ನುವಂಥದ್ದು ಹೊಡೆತ ಬೀಳ್ತಾ ಇದೆ? ಆದರೂ ಹೀಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿ ಸಲ ಪರ್ಸೆಂಟೇಜ್ ಮೇಲೆ ಹೋಗ್ತಾ ಇರ್ತದೆ. ಎವ್ರಿ ಇಯರು 10% ನಮಗೆ ಏರಿಸ್ತಾನೆ ಇರ್ತಾರೆ. ಆ ಟ್ಯಾಕ್ಸ್ ಏರಿಸೋವಾಗ ನಾವು ಏನು ಮಾಡೋದು, ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋದಕ್ಕಾಗಲ್ಲ. ಆದರೆ 10 ಜನಕ್ಕೆ ಆಗಿರೋದೇ ನಮಗೂ ಆಗುತ್ತೆ ಅಂತ ನಾವು ತಿಳ್ಕೊಂಡು ಹೋಗಿ. ಸೊ 10 ಜನಕ್ಕಾಗಿರೋದೇ ನಮಗೂ ಆಗಿದೆ. ಅದೇ ರೀತಿಯಾಗಿ 10 ಜನರು ಸುಮ್ಮನೆ ಇದ್ರೆ ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ನಿಮ್ಮ ಸಮಸ್ಯೆನ ಕೇಳೋರು ಯಾರು ಸರ್? ನಮ್ಮ ಸಮಸ್ಯೆನ ಇಲ್ಲಿ ಕೇಳೋರು ಯಾರು ಇಲ್ಲ ಮೇಡಮ್. ಇಲ್ಲಿ ಯಾಕೆಂದರೆ ಒಬ್ಬ ಕೌನ್ಸರ್ ಇದ್ದರೆ ಕೌನ್ಸರ್ ಹತ್ರ ಹೋಗಿ ಹೇಳ್ಕೊಬೋದಾಗಿತ್ತು ನಾವು. ಕೌನ್ಸರ್ ಅನ್ನೋರೇ ಇಲ್ಲ ಇಲ್ಲಿ. ಎಷ್ಟೋ ವರ್ಷದಿಂದ ಕೌನ್ಸರ್ಗಳು ಇಲ್ಲ ಇಲ್ಲಿ. ಯಾರ ಹತ್ರ ಹೋಗಿ ಸಮಸ್ಯೆ ಹೇಳ್ಕೊಬೇಕು? ಇವಾಗ MLA ಹತ್ರ ಹೋಗ್ತೀವಿ, ಅವ್ರಿಗೂ ಎಷ್ಟೋ ಕೆಲಸ ಇರ್ತಾವೆ. ಅವ್ರು ಇವಾಗ ಮಿನಿಸ್ಟ್ರ್ ಪೋಸ್ಟಲ್ಲಿ ಬೇರೆ ಇದ್ದಾರೆ. ಇವಾಗ ಹೇಳಿದ್ರೆ ಆಯಿತು ಕಳಿಸ್ಕೊಡ್ತೀನಿ ಮಾಡ್ತೀನಿ ಅಂತಾರೆ ಅಷ್ಟೇ. ಇಲ್ಲ, ಅಧಿಕಾರಿಗಳು ಏನು ಮಾಡೋದಿಲ್ಲ. ನೀವೇ ನೋಡಿ ಇಲ್ಲಿ RTC ಹೆಂಗಿದೆ ಅಂದ್ಬಿಟ್ಟು ನೀವು ರೆಕಾರ್ಡಿಂಗ್ ರೋಡೆಲ್ಲ. ಯಾಕೆಂದರೆ ಹೆಂಗಸ್ರನ್ನ ಗಾಡಿಯಲ್ಲಿ ಕೊಂಡಿಸ್ಕೊಂಡೋದ್ರೆ ಬೀಳೋದಂತೂ 100% ಗ್ಯಾರಂಟಿ. ಎಷ್ಟೋ ಜನ ಬೀಳ್ತಾರೆ. ಮೊನ್ನೆ ನಮಗೂ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದು ಗಾಡಿ ಬಂದು ವೀಲೇ ಕಿತ್ಕೊಂಡ್ಬಂದ್ಬಿಡ್ತೀವಿ ಹಳ್ಳದಲ್ಲಿ ಬಿದ್ದು. ತುಂಬಾ ಸಮಸ್ಯೆ ಇದೆ. ಈ ಚಿಕ್ಕಸೊಂದಿಯಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕವ್ರೆ. ಇಲ್ಲಿ ಏನಕ್ಕೆ ಬೇಕಾಗುತ್ತೆ? ಇದು ಬೇಕು ಅಂತಲೇ ಮಾಡಿರೋದು. ಇಲ್ಲಿ ದುಡ್ಡು ವಸೂಲಿ ಮಾಡೋದಕ್ಕೆ ಏನು ಬೇಕೋ ಅದು ಮಾಡ್ತಾವ್ರಿ ಇಲ್ಲಿ. ಪ್ಲಸ್ಸು ನೈಟ್ ಟೈಮ್ಸು ರಾಬ್ರಿಗಳು ತುಂಬಾ ಆಗ್ತಾಯಿದೆ ಮೇಡಮ್. ಚೈನ್ ಸ್ನ್ಯಾಚಿಂಗು, ರಾಬ್ರಿಗಳು, ಇಲ್ಲಿ ಅಂಗಡಿಗಳು ರಾಬ್ರಿ ಮಾಡೋದು. ನಾವೇನಾದರೂ ಇಲ್ಲಿ ಯಾರು ಅಂಗಡಿ ಎಲ್ಲ ಕೆಳಗಡೆ ಅಂಗಡಿಯವ್ರು ಇರೋದು, ಮಾಡಿ ಮೇಲ್ಗಡೆ ಸೇಟು ಅವರು ಮನೆಗಳು ಇರ್ತಾರೆ. ಯಾರೂ ಸಪೋರ್ಟಿಗೆ ಬರಲ್ಲ. ನಮ್ಗೆ ಯಾರೂ ಸಪೋರ್ಟಿಗೆ ಬರಲ್ಲ. ಇವಾಗ ನಾವು ಇಳಿದೋದೆ ಅಂದರೆ ಅವ್ರ ಕೈಯಲ್ಲಿ ಚಾಕುಗಳು ಅದು ಇದು ಇರ್ತದೆ. ನಮಗೇನಾದರೂ ಹೆಚ್ಚು ಕಮ್ಮಿ ಯಾರು ನೋಡ್ತಾರೆ ಮೇಡಮ್? ಯಾಕಂದರೆ ಪೊಲೀಸು ಮೊದಲಿಗೆ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಇತ್ತು. ಇವಾಗ ಆ ಪೊಲೀಸ್ ಸ್ಟೇಷನ್ ತೆಗೆದು ಮಾರ್ಕೆಟಿಗೆ ಶಿಫ್ಟ್ ಮಾಡ್ಯಾರೆ. ಅವರು ಮನುಷ್ಯರೇ. ಇವಾಗ 10 ಜನ ಕೆಲಸ ಮಾಡೋದ್ರಲ್ಲಿ ಅವರು 20 ಜನ ಕೆಲಸ ಮಾಡೋದ್ರಲ್ಲಿ 10 ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಲ್ಲಿ ಅಂತ ನೋಡ್ತಾರೆ? ಪ್ಲಸ್ ಇನ್ನೊಂದು ಪೊಲೀಸವ್ರು ಬರ್ತಾರೆ, ಸೌಂಡ್ ಮಾಡ್ಕೊಂಡು ಸೈರನ್ ಹಾಕ್ಕೊಂಡು ಬರ್ತಾರೆ, ಕಳ್ಳರು ತಪ್ಪಿಸ್ಕೊಂಡು ಹೊರಡೋಗ್ಬಿಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ನಡೀತಾ ಇದೆ. ಭಾಳನೇ ಹೆಸರಿಗೆ ಟ್ಯಾಕ್ಸ್ ಕಲೆಕ್ಟ್ ಆಗೋದು ಈ ಸಿಟಿಯಿಂದಾನೆ. ಇದು ಚಿಕ್ಕಪೇಟೆ ವಾರ್ಡು 109 ವಾರ್ಡ್ ಇದು. ಈ ವಾರ್ಡಲ್ಲಿ ಈ ಚಿಕ್ಕಪೇಟೆ ಇದರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ಕರ್ನಾಟಕಕ್ಕೆ ಇಲ್ಲಿಂದಾನೆ. ಆದರೆ ಇಲ್ಲಿಂದ ಯಾವುದೇ ಇದಿಲ್ಲ. ನೀರಿನ ತೊಂದರೆ ಇದೆ. ನೀರಿಂದು ಒಳಚರಂಡಿ ತೊಂದರೆ ಇದೆ, ರೋಡ್ಗಳು ತೊಂದರೆ ಇದೆ, ಯಾವುದೂ ಅಭಿವೃದ್ಧಿ ಆಗಿಲ್ಲ. ಇವ್ರು ಗ್ಯಾರಂಟಿ ಕೊಟ್ಟಿರೋದು ಸಾಕು ನಮಗೆ.
ಪಬ್ಲಿಕ್ ತಲೆ ಮೇಲೆ ದುಡ್ಡು ಜಾಸ್ತಿ ಮಾಡಿರೋದು ಪ್ರತಿಯೊಂದು ಜಾಸ್ತಿ ಮಾಡವ್ರೆ. ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತಾರೆ. ಕೇಂದ್ರ ಸರ್ಕಾರದವ್ರು ಏನಾದ್ರು ಪೆಟ್ರೋಲ್ದು ಸ್ಟೇಟ್ ಟ್ಯಾಕ್ಸ್ ಅವ್ರು ಜಾಸ್ತಿ ಮಾಡೋಕ್ಕಾಗುತ್ತಾ? ಡೀಸೆಲ್ ಟ್ಯಾಕ್ಸ್ ಹಾಲಿನ ರೇಟ್ ಜಾಸ್ತಿ ಮಾಡಾರೆ. ಅದು ಮೋದಿನ ಕೇಳು ಅಂತಾರೆ. ಮೋದಿಗೆ ಏನಾದ್ರು ಇದು ಮಾಡವ್ರ? ಯಾವ್ದು ಕೇಳಿದ್ರು ಇವ್ರು ಜಾಸ್ತಿ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿ ಅನ್ನೋದು. ಪಬ್ಲಿಕ್ಕಿಗೆ ಭಾಳ ಚೆನ್ನಾಗಿ ಗೂಬೆ ಕುಂಡ್ರಿಸ್ತಾವ್ರೆ ಮೇಡಮ್. ಒಂದು ರೀತಿಯಲ್ಲಿ ನೋಡೋದಾದ್ರೆ ಅಧಿಕಾರಿಗಳು ಯಾವುದನ್ನು ಕೇಳ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳು ತಂದಿರೋದ್ರಿಂದಾಗಿಲೇ ಜನಸಾಮಾನ್ಯರಿಗೆ ಆಗ್ಬೇಕಾಗಿರುವಂತ ಕೆಲಸಗಳು ಆಗ್ತಾ ಇಲ್ವಾ? 100% ಮೇಡಮ್, 100%. ಇಲ್ಲಿ ಇವ್ರು ಫ್ರೀ ಕೊಡ್ತೀನಿ ಅಂತ ಹೇಳವ್ರೆ. ಅದನ್ನ ಜನರ ತಲೆ ಮೇಲೆ, ಜನರ ಜಾಬಲ್ಲಿ ಇವಾಗ ಇವ್ರು 10 ರೂಪಾಯಿ ಫ್ರೀಯಿಂದ ಕೊಟ್ಟರೆ ಜನರ ಜಾಬಿಂದ 50 ರೂಪಾಯಿ ಕಿತ್ಕೊಂಡು 10 ರೂಪಾಯಿ ಕೊಡ್ತಾವ್ರೆ ಮೇಡಮ್. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಗೌರ್ಮೆಂಟ್ ಬಂದಾಗಿಂದ. ಎಕ್ಸಾಕ್ಟ್ ಆಗಿ ನಿಮ್ಮ ಏರಿಯಾದ ರಸ್ತೆಗಳನ್ನ ಮಾಡಿ ಎಷ್ಟು ವರ್ಷ ಆಯ್ತು? ಎಷ್ಟು ಜನರು ಈ ರಸ್ತೆಯಲ್ಲಿ ಬಿದ್ದಿದ್ದಾರೆ? ಇಲ್ಲ 5 ವರ್ಷದ ಮೇಲೆ ಆಗೋಯ್ತು ಮೇಡಮ್. ತುಂಬಾನೇ ಆಗೋಯ್ತು. ಇದು ಹೇಳ್ತೀನಿ ರೀ, ಒಂದು 10 ವರ್ಷ ಆಯಿತು ಮೇಡಮ್ ಇಲ್ಲಿ ಸಿಮೆಂಟ್ ಹಾಕಿ. ಇದು ಮೋರಿದು ಪೈಪ್ ಹಾಕಿ 2 ವರ್ಷದ ಮೇಲೆ ಆಯಿತು ಮೇಡಮ್. 2 ವರ್ಷದ ಮೇಲೆ ಆಯಿತು. ಇದುವರೆಗೂ ರೋಡು ಏನು ಮಾಡಲ್ಲ, ಪ್ಲಸ್ ರೋಡ್ ಕ್ಲೀನು ಸರಿಯಾಗಿ ಮಾಡಲ್ಲ. ಆ ಥರ ಇದೆ. ನಾವು ಯಾರ ಹತ್ರ ಹೋಗಿ ಹೇಳ್ಕೊಬೇಕು? ಇಲ್ಲ ಅಷ್ಟೇ, ಈ ರೋಡ್ ಹಾಕ್ತೀವಿ ಅಂತ ಹೇಳಿದ್ರು, ಪ್ಯಾಚ್ ವರ್ಕ್ ಮಾಡಿ ಫುಲ್ ಬಿಲ್ ಮಾಡ್ಕೊಂಡವ್ರೆ ಮೇಡಮ್. ಹಾಂ, ತುಂಬಾನೇ ಜನ ಬಿದ್ದಿದ್ದಾರೆ ಮೇಡಮ್ ಗಾಡಿಯಲ್ಲಿ. ಯಾಕಂದ್ರೆ ನಾವು ಅಂಗಡಿಗಳಲ್ಲಿ ಇರ್ತೀವಿ, ನಾವು ಬಂದು ಇಲ್ಲಿ ಎಣ್ಸಕ್ಕಾಗಲ್ಲ. ಪೇಷಂಟ್ ತುಂಬಾನೇ ಪ್ರಾಬ್ಲಮ್ ಇದೆ ಮೇಡಮ್. ಸರ್, ಏನ್ ನಿಮ್ ಪ್ರಾಬ್ಲಮ್? ಹೌದು ಮೇಡಮ್, ರೋಡ್ಗಳು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಓಡಾಡಿ ಎಲ್ಲರೂ ಬೆನ್ನೋವು, ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಯಾರಿಗೂ ಕಿವಿಗೆ ಹಾಕೊಳ್ಳಲ್ಲ ಇದನ್ನ. ರೋಡ್ ಬರ್ತಾರೆ, ನೋಡ್ತಾರೆ, ಅವರು ನೋಡ್ತಾರೆ, ಬಟ್ ಅವ್ರ ಮನಸ್ಸಲ್ಲಿ ಏನು ಬರಲ್ಲ, ಮಾಡಬೇಕು ಅನ್ನೋದು ಮಾಡಲ್ಲ. ಕೇಳಿದ್ರೆ BBMPಯಲ್ಲಿ ಹಣ ಇಲ್ಲ ಅಂತಾರೆ. ಟ್ಯಾಕ್ಸ್ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಅದೆಲ್ಲ ಹಣ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಏನು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಆಗ್ಬಿಟ್ಟಿದೆ ಮೇಡಮ್. ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಹೆಸರಿಗೆ ಮಾತ್ರ ಆಗಿದೆಯಾ? ಹೌದು ಮೇಡಮ್, ಗ್ರೇಟರ್ ಬೆಂಗಳೂರು ಅನ್ನೋದು ಬರೀ ಹೆಸರಿಗೆ ಅಷ್ಟೇ. ಮಳೆ ಬಂದರೆ ಏನು ಒಳ ಚರಂಡಿ ಈಚೆ ಚರಂಡಿ ಆಗ್ಬಿಡುತ್ತೆ. ಈಗ ಮೊನ್ನೆ ಬೆಂಗಳೂರಲ್ಲಿ ಮಳೆ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಜನರನ್ನ ಯಾವ ರೀತಿ ಕಾಡಿದಾವೆ ಅಂತ ತಾವೆಲ್ಲ ನೋಡಿದೀರಾ. ಅಂತಹ ಸಮಸ್ಯೆಗಳಾದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಮ್ಮಲ್ಲಿ ಸಮಸ್ಯೆಗಳಂದ್ರೆ ಬೆಂಕಿ ಹತ್ತದ ಮೇಲೆ ಬಾವಿ ತೋಡುವಂತ ಕೆಲಸಗಳು ಆಗ್ತಾ ಇದಾವೆ. ಅದನ್ನ ತಪ್ಪಿಸ್ಬೇಕಂತಂದ್ರೆ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂತ ಹೇಳ್ತೀವಿ? ಅಧಿಕಾರಿಗಳೇ ಅಲ್ಲ, ಅಧಿಕಾರಿಗಳನ್ನ ಇವ್ರು MLAಗಳು ಯಾರು ಮೇಲ್ಪಟ್ಟವರೆಲ್ಲ ಇವರು ಅಧಿಕಾರಿಗಳನ್ನ ಸ್ವಲ್ಪ ತರಾಟೆಗೆ ತಗೊಂಡ್ರೆ ಅವರು ಮಾಡ್ತಾರೆ. ಅವರು ಸುಮ್ಮನೆ ಇರ್ತಾರೆ. ಇವರು ಇಲ್ಲಿರೋ ಅಧಿಕಾರಿಗಳನ್ನು ನೋಡ್ದಿರಂಗೆ ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ. ಕೆಲಸಗಳು ಆಗ್ತಾ ಇಲ್ಲ ಅಷ್ಟೇ. ಸರ್, ಗ್ಯಾರಂಟಿ ಯೋಜನೆಯಲ್ಲಿ ಸುಲಿಗೆ ಆಗ್ತಿದೆ ಅಂತ ನಿಮಗೆ ಅನ್ಸುತ್ತಾ? 100ಕ್ಕೆ 100% ಮೇಡಮ್, ಗ್ಯಾರಂಟಿ ಯೋಜನೆಯಲ್ಲಿ ಸುಲಿಗೆ ಆಗ್ತಾ ಇದೆ. ಯಾಕೆಂದ್ರೆ ಇವರು ಇದು ಕೊಟ್ಟಿದ್ದು ಮೊನ್ನೆ ಅದು ಬಡ್ಜೆಟಲ್ಲಿ ಕೊಟ್ಟಿದ್ದು 4 ಲಕ್ಷ ಕೋಟಿದು ಎಷ್ಟೋ ಕೊಟ್ರು ಇವರು. ಗ್ಯಾರಂಟಿ ಯೋಜನೆಯಿಂದ ಇವರು 50,000 ಕೋಟಿದೇನೋ ಮಾಡ್ತಾವ್ರೆ ಅಷ್ಟೇ. ಮಿಕ್ಕಿದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಮೇಡಮ್? ಮಿಕ್ಕಿದ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಪಬ್ಲಿಕ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಯಾರೂ ಪಬ್ಲಿಕ್ ನಮಗೆ ಗ್ಯಾರಂಟಿ ಯೋಜನೆ ಬೇಕು ಅಂತ ಯಾರು ಕೇಳಿದವ್ರಲ್ಲ. ಇವ್ರು ಸೀಟಿಗೆ ಬರೋಕ್ಕೋಸ್ಕರ, ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿ ಯೋಜನೆ ಮಾಡ್ಕೊಂಡ್ರು. ಮಾಡಿ ಗೆದ್ರಲ್ಲ. ಗೆದ್ದ ಮೇಲೂ ಇವರು ಈ ಥರ ಗ್ಯಾರಂಟಿಗೋಸ್ಕರ ಪಬ್ಲಿಕ್ಕಿನ ಸುಲಿಗೆ ಮಾಡ್ತಾವ್ರೆ ಇವರು. ಇದು ತುಂಬ ತೊಂದರೆ ಆಗಿದೆ. ಇವಾಗ ಬಸ್ ರೇಟು ಲೇಡೀಸ್ಗೆ ಫ್ರೀ ಮಾಡಿದ್ರು, ಜೆಂಟ್ಸ್ಗೆ ಜಾಸ್ತಿ ಮಾಡಿದ್ರು. ರೇಟಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರು. ಇವರು ಲೇಡೀಸಿಗೆ ಫ್ರೀ ಕೊಟ್ಟರು, ಜೆಂಟ್ಸ್ಗೆ ಯಾಕೆ ಕೊಡ್ತಾ ಇಲ್ಲ? ಹಂಗಾದ್ರೆ ಜೆಂಟ್ಸ್ ಏನು ಓಟ್ ಹಾಕ್ಲೇ ಇಲ್ವಾ? ಈ ಥರ ಸುಲಿಗೆ ಮಾಡಿದ್ರೆ ಭಾಳ ತೊಂದರೆ. ನಮಗೆ ಫ್ರೀ ಯೋಜನೆನೇ ಬೇಕಾಗಿಲ್ಲ ಮೇಡಮ್. ನಾವೇ ದುಡ್ಕೊತೀವಿ, ನಾವೇ ತಿಂತೀವಿ, ನಮಗೇನು ತೊಂದರೆ ಏನಿಲ್ಲ. ಎಲ್ಲರೂ ಭಗವಂತ ಕೊಟ್ಟವನೇ, ಎಲ್ಲರೂ ದುಡ್ಕೊಂಡು ತಿಂತಾರೆ. ಇವ್ರನ್ನ ಯಾರು ಫ್ರೀ ಕೊಡೋಕ್ಕೆ ಹೇಳ್ಬಿಟ್ಟು ಜನರನ್ನ ಯಾಕೆ ಸುಲಿಗೆ ಮಾಡ್ತಾವ್ರೆ? ಕರೆಕ್ಟಾಗಿ ರಾಜ್ಯಭಾರ ಮಾಡಲಿ ಸಾಕು. ಅಷ್ಟು ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿರ್ತದೆ. ಇವ್ರು ಸುಲಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಗ್ಯಾರಂಟಿಗಳು ಅದು ಇದು ಅಂದ್ಬಿಟ್ಟು ಇಲ್ದಾರದೆಲ್ಲ ಮಾಡಿದ್ರೆ. ಸರ್, ಹಾಗಾದ್ರೆ ಫ್ರೀ ಯೋಜನೆ ಬೇಡ ಅಂತಂದ್ರೆ ತಮಗೆ ಏನು ಬೇಕು? ಫ್ರೀ ಯೋಜನೆ ಬೇಡ ಅಂದರೆ ಇವಾಗ ಟ್ಯಾಕ್ಸ್ ಬಗ್ಗೆ ಎನಿ ಟೈಮ್ ಎನಿ ಐಟಮ್ ಏನನ್ನ ಪರ್ಚೇಸ್ ಮಾಡೋವ್ರಿ ಅದಲ್ಲಿ ಏರೋಡಿಕೆ ಜಾಸ್ತಿನೇ ರೈಟ್ ಆಗಿದೆ. ಈ ಫ್ರೀ ಯೋಜನೆ ಮಾಡಿ ಏನು ಮಾಡಿಬಿಟ್ಟಿದ್ದಾರೆ, ಕೆಲವರು ಸೋಮಾರಿಗಳು ಆಗ್ಬಿಟ್ಟಿದ್ದಾರೆ. ಈ ಲೇಡೀಸ್ಗಳು ಏನೋ ಮಾತಿರ್ತಾರೆ, ಏನೇನು ಇದು ಮಾಡ್ತಾರೆ. ಅದು ಹೇಳೋದು ತುಂಬ ಕಾರಣ ಇದೆ. ಅದು TV ಹೇಳೋದು ಚೆನ್ನಾಗಿರಲ್ಲ, ತಿಳ್ಕೊಳ್ಳೋರು. ಇನ್ನೊಂದೇನೆಂದರೆ, ಇವಾಗ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ರೋಡಲ್ಲಿ ವ್ಯವಸ್ಥೆಗಳು, ಈ ಪಬ್ಲಿಕ್ ಟಾಯ್ಲೆಟ್ಗಳು
ಆಮೇಲೆ ಪಬ್ಲಿಕ್ ಇವಾಗ ನೋಡಿ, ಇದು ಬೆಂಗಳೂರು ಬಸ್ ಸ್ಟ್ಯಾಂಡ್ ಇದು ಮೇನ್ ಬೆಂಗಳೂರು ಸೆಂಟ್ರು. ಇದು ಬಂದು ಎಲ್ಲ ಸುತ್ತಮುತ್ತ ಟೋಟ್ಲಿ ಇರೋದು ಬಜಾರ್, ಇದು ಹೋಲ್ಸೇಲ್ ಬಜಾರು. ಇಡೀ ಕರ್ನಾಟಕ, ಇಡೀ ವರ್ಲ್ಡ್ ವೈಡ್ಸ್ದಿಂದ ಬರ್ತಾರೆ ಇಲ್ಲಿ ಬಂದರೆ ಪಬ್ಲಿಕ್ ಬಂದರೆ ಟೈಲೆಟ್ಗೆ ನಾವು ಒಂದೊಂದು ಕಿಲೋಮೀಟರ್ 2 ಕಿಲೋಮೀಟರ್ ಹುಡುಕೊಂಡು ಹೋಗಬೇಕು. ಇವಾಗ ಲೇಡೀಸ್ಗಳು ಚಿಕ್ಕಪೇಟೆಯಲ್ಲಿ 90% ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಪಬ್ಲಿಕ್ ಟೈಲೆಟ್ ಇಲ್ಲ. ಹೋಟ್ಲ್ಗಳಲ್ಲಿ ಅವ್ರು ಹೋಗಿದ್ರೆ ಏನಾನ ಅಲ್ಲಿ ಊಟ ತಿಂಡಿ ಮಾತ್ರ ಅವರು ಟೈಲೆಟ್ಗೆ ಹೋಗ್ಬಿಡೋದು, ಇಲ್ಲಾಂದರೆ ಕೊಡಲ್ಲ. ಕೆಲವು ಟೈಮಲ್ಲಿ ನಾವು ರೋಡಲ್ಲಿ ನೋಡ್ತೀವಿ, ಲೇಡೀಸ್ಗಳು ಟೈಲೆಟ್ ಎಲ್ಲಿದೆ, ಅದು ಎಲ್ಲಿದೆ, ಇದು ಅಂತ ಕೇಳ್ತಾರೆ. ನಮಗೂ ಒಂದೊಂದ್ಸಲ ಅವ್ರಿಗೂ ನಾಚಿಕೆ ಆಗುತ್ತೆ, ನಮಗೂ ಹೇಳೋಕ್ಕೆ ತೋರ್ಸೋಕ್ಕೆ ನಾಚಿಕೆ ಆಗುತ್ತೆ. ಕೆಲವರು ಟೈಮ್ ಅಂಥ ಇದೆ ಪರಿಸ್ಥಿತಿ ಆಗಿರ್ತಾರೆ, ಕೆಲವರು ಬಟ್ಟೆದಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಂಥದ್ದು ಪರಿಸ್ಥಿತಿ. ಇವಾಗ ನೋಡಿ, ಎತ್ತಿರ ಅಭಿನಟಕ್ಕೆ ಸಹ ಅಲ್ಲಿ ಬಿಟ್ಟರೆ ಚಿಕ್ಕಪೇಟೆ, ಈ ಕಡೆ ಬಿಟ್ಟರೆ ಬಳೆಪೇಟೆ. ಇಷ್ಟಿಷ್ಟು ಡಿಸ್ಟೆನ್ಸ್ ಇದೆ. ಒಂದು ಪಬ್ಲಿಕ್ ಟೈಲೆಟ್ ಇಲ್ಲ, ಒಂದು ತೊಟ್ಟಿಗಳು ಸರಿಗಿಲ್ಲ. ತೊಟ್ಟಿಗಳು ಸರಿಗಿದ್ರೆ ಅದಕ್ಕೆ ಒಂದು ಪಾಯಿಂಟ್ಸ್ ಮಾಡಿಲ್ಲ. ಈ ಥರ ಎಲ್ಲ ಪಬ್ಲಿಕ್ ಇದೆ. ಅದ ಪಬ್ಲಿಕ್ ಟಾಯ್ಲೆಟ್ ವಿಚಾರವಾಗಿ ನೀವೇನಾದ್ರೂ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ಮನವಿಯನ್ನ, ಸೂಚನೆಯನ್ನ ಕೊಟ್ಟಿದ್ದೀರಾ? ಹೇಗೆ? ಈ ಸೂಚನೆ ಹೇಳಿದ್ದೀವಿ, ತುಂಬ ಸತಿ ಹೇಳಿದ್ದೀವಿ. ಯಾಕೆಂದರೆ ನೋಡಿ, 90% ಟೂರಿಸ್ಟ್ ಪಬ್ಲಿಕ್ ಇರಲಿ, ಬಿಸ್ನೆಸ್ ಪಬ್ಲಿಕ್ ಇರಲಿ, 90% ಇರ್ತಾರೆ. ಟಾಯ್ಲೆಟ್ ಬಗ್ಗೆ ತುಂಬ ಇಲ್ಲಿ ಈ ಬೆಂಗಳೂರು 53ದಲ್ಲಿ ತುಂಬ ಇದು ಇದೆ. ಹೋಟ್ಲಲ್ಲಿ ಅಂತ ಆಗಲ್ಲ. ನಾವು ಸೂಚನೆಗಳು ಕೊಟ್ಟಿದ್ರೆ ಹೇಳಿದ್ರೆ ಜಾಗ ಇರೋ ಕಡೆ ಕಾರ್ಪೊರೇಷನ್ ಜಾಗದಲ್ಲಿ ಅಲ್ಲಿ ಬೇರೆ ಏನೋ ಮಾಡ್ಕೊಂಡಿರ್ತಾರೆ. ಕೆಲವರಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಏನೋ ಎಲ್ಲಿದೆ ನೀವು ಜಾಗ ಕೊಡಿ, ನಾವು ಮಾಡ್ತೀವಿ. ಇವಾಗ ಪಬ್ಲಿಕ್ ಹೇಳೋರಿಗೆ ಜಾಗ ಕೊಟ್ಟು ಮಾಡೋಕ್ಕಾಗಲ್ಲ. ಸರ್, ಈಗ ನಿಮ್ಮ ಏರಿಯಾದಲ್ಲಿರುವಂತಹ ಸಮಸ್ಯೆಗಳು ಕ್ಲಿಯರ್ ಆಗೋದೇ ಇಲ್ವಾ? ಕೆಲಸ ಮಾಡಿದ್ರೆ ಕ್ಲಿಯರ್ ಆಗೇ ಆಗುತ್ತೆ. ಇಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ವಲ್ಲ. ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಇರೋದು ರೋಡ್ ಪ್ರಾಬ್ಲಮ್ಮು, ಚರಂಡಿ ಪ್ರಾಬ್ಲಮ್. ಕಸದ ನೋಡಿ, ಈ ಸಾರಿ ಸೆಸ್ಗೆ 4,000 ರೂಪಾಯಿ ನಮ್ಮ ಮನೆಗೆ ಜಾಸ್ತಿ ಆಗಿದೆ. ಇದು ನೋಡಿದ್ರೆ ರೋಡ್ ಸೆಸ್ಸು, ಇದು ಕಸ ಎತ್ತಕ್ಕೆ ಅಂತಾರೆ. ಯಾರು ಸರಿಯಾಗಿ ಕಸ ಎತ್ತಾ ಇದ್ದಾರೆ ಹೇಳಿ? ಇಲ್ಲಿ ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕ್ತಾರೆ. ಇನ್ನೊಂದು ಈ ಏರಿಯಾದಲ್ಲ ಕಸ ಇವೆಲ್ಲ ಎಲ್ಲೆಲ್ಲಿಂದ ತೊಗೊಂಬರ್ತಾರೆ. ಪ್ರತಿಯೊಂದು ರೋಡಲ್ಲೂ ಒಂದೊಂದು ಕಾರಲ್ಲಿ ಮಾಡಿದ್ರೆ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಎಲ್ಲೂ ಮಾಡ್ತಾ ಇಲ್ಲ. ಎಲ್ಲ ರೋಡಲ್ಲಿ ಇರೋರೆಲ್ಲ ತೊಗೊಂಬಂದು ಮಧ್ಯರಾತ್ರಿ ಇಲ್ಲೇ ಬಿಸಾಕ್ತಾ ಇದ್ದಾರೆ. ಹಂಗಾಗಿ ನಾವು ಸತಿ ನಾವು ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಅದನ್ನು ಮೊದಲು ಕ್ಲಿಯರ್ ಮಾಡಬೇಕಿಲ್ಲ. ಈ ರೋಡಿಗೆ ಎಂಡು, ಆ ರೋಡ್ಗೆ ಪ್ರತಿ ರೋಡ್ಗೆ ಒಂದೊಂದು ಕಸಕ್ಕೆ ಒಂದು ಗಾಡಿ ಇಟ್ಬಿಟ್ಟು ಒಂದೊಂದು ಟೈಮ್ ಕರೆಕ್ಟಾಗಿ ಕರ್ಕೊಂಬಂದು ಹಾಕಕ್ಕೆ ಹೇಳಿ ಎಲ್ಲರಿಗೂ. ಯಾವ ತೊಂದರೆ ಆಗಿಲ್ಲ. ಈ ರೋಡಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ, ಸ್ವಲ್ಪ ಮುಂದೆ ಹಾಕಿದ್ದಾರೆ. ಇಲ್ಲಿ ರೋಡಲ್ಲಿ ಬರೋ ಎಲ್ಲಂದ್ರಲ್ಲಿ ಬಿಸಾಕ್ಬಿಡ್ತಾವೆ. ಈ ಅಂಗಡಿ ನೋಡಿದೆಲ್ಲ ಭಾರಿ ಪ್ರಾಬ್ಲಮ್ ಇದೆ. ಎಲ್ಲಂದ್ರಲ್ಲಿ ಬಿಸಾಕ್ತಾರೆ. ನಾವು ಪ್ರತಿಯೊಂದು ಸಾರಿನೂ ಬಂದು ಇಲ್ಲೆಲ್ಲ ಬಂದು ಎಲ್ಲರ ಹತ್ರ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಮೇಯ್ನ್ ನಮಗೆ ಪ್ರಾಬ್ಲಮ್ ಇರೋ ರೋಡು, ಒಳಚರಂಡಿ, ನೀರಿನ ಸಮಸ್ಯೆ ಇದೆ. ಈ ಕಸದ್ದು ಇದೇ ಮೇಯ್ನು. ಇವಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಅರ್ಧ ಕ್ಲಿಯರ್ ಆದಂಗೆ ಆಗುತ್ತೆ. ನಾವು ಎಲ್ಲರಿಗೂ ಮನವಿ ಸಲ್ಲಿಸ್ತಾನೆ ಇದ್ದೀವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಯಾರಿಗೂ ಮಾಡ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಹೂ ಅಂತ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರು ಇದರಿಂದ ನಮಗೆ ತೊಂದರೆಗಳು ಆಗ್ತಾಯಿದೆ ಹೊರತು ಏನೂ ಇದಿಲ್ಲ. ಸರ್, ಈಗ ನಿಮ್ಮ ಏರಿಯಾದಲ್ಲಿರುವಂತಹ ಸಮಸ್ಯೆಗಳು ಇಷ್ಟೆಲ್ಲ ಇದಾವೆ, ಯಾಕೆ ನೀವು ಅಧಿಕಾರಿಗಳಿಗೆ ಈ ವಿಚಾರಗಳನ್ನು ತಿಳಿಸಿದ್ದೀರಾ ಇಲ್ವಾ? ಮೇಡಮ್, ಸಾಕಷ್ಟು ಸಲ ಎಲ್ಲ ಜನ ತಿಳಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಯಾರೂ ಜವಾಬ್ದಾರಿ ತಗೊಂಡು ಮಾಡ್ತಾ ಇಲ್ಲ. ಮೈನು ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಕೈ ಜೋಡಿಸ್ತಾರೆ, ಅಣ್ಣ ನಿಮ್ಮ ಓಟ್ ನಮಗೆ ಅಣ್ಣ ಅಂತ ಕೈ ಕುಳುಕ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಬಂದು ಮುತುವರ್ಜಿಗೆ ಯಾರು ಏನು ಕೆಲಸ ಮಾಡೋದಿಲ್ಲ. ಅವ್ರ ಟೈಮ್ ಬಂದಾಗ ಮಾತ್ರ ಬರ್ತಾರೆ. ಆವಾಗ ನಾವು ನಾಯಿಗಳ ಥರ ತಿರುಗ್ತಾ ಇದ್ರೆ ನೋಡ್ತಾರೆ, ಆಯ್ತಣ್ಣ ಕಳಿಸ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವ ಸಮಸ್ಯೆಗಳು ಇದುವರೆಗೂ ಬಗೆಯಾಗಿಲ್ಲ. ಮೈನ್ ಕಸ, ರೋಡು ಅಗಿಯೋದು ಗೊತ್ತಿರುತ್ತೆ, ಒಂದು KEB ಗೊತ್ತಿರುತ್ತೆ, ಇನ್ನೊಂದು ವಾಟ್ರ್ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದು ಆಗದ್ಮೇಲೆ ಅವ್ರಿಗೆ ಅಷ್ಟು ಬುದ್ಧಿ ಇರಲ್ವಾ? ಓದಿಲ್ವ ಅವ್ರು ಯಾರೂ? ಇಂಜಿನಿಯರ್ಗಳು ತಾನೆ. ಒಬ್ಬರು ಆದಮೇಲೆ ನಾವು ಹಾಕಬೇಕು. ಇವತ್ತು ರೋಡ್ ಹಾಕ್ಬಿಟ್ಟು ಹೋಗ್ತಾರೆ, ನಾಳೆ ಇನ್ನೊಬ್ಬ ಅಗಿತಾನೆ, ಅದಕ್ಕೆ ಪರ್ಮಿಷನ್ನು, ಅದು ತಿನ್ನೋದಕ್ಕೆ ಮತ್ತೆ ದುಡ್ಡು. ಈ ಬರೀ ಲಂಚಗಳು ತಿಂದ್ಕೊಂಡು ಇವ್ರ ಜೀವನಗಳು ತೆಗೆಸೋದಲ್ಲೇ ಇವ್ರ ಜೀವನ ಹೋಗ್ತಾ ಇದೆ ವಿನ ಬೇರೆ ಕೆಲಸಗಳು ಮಾಡಲ್ಲ ಇವರು. ಇವತ್ತು ನಿಮಗೆ ಪರ್ಮಿಷನ್ ಕೊಡ್ತಾರೆ, ಅಲ್ಲೊಂದು ಚರಂಡಿ ಹೋಗುತ್ತೆ, ತೆಗೆದು ಅಗಿತಾರೆ. ಇನ್ನೊಬ್ಬ ಬರ್ತಾನೆ, ಯಾರು ಬೆಸ್ಕಾಮನ್ ಬರ್ತಾನೆ, ನಮ್ಮದು ಈಗ ಪ್ರಾಬ್ಲಮ್ ಇದೆ, ಅವನು ಅಗಿತಾನೆ, ಹೋಗ್ತಾ ಇರ್ತಾರೆ. ಇನ್ನೊಂದ್ಸಲಿ KEB ಬರ್ತಾನೆ, ಇನ್ನೊಂದ್ಸಲಿ ಇವ್ರು ಬರ್ತಾರೆ, ಮತ್ತು ಇನ್ನೊಂದ್ಸಲಿ ಇವನು BSNL ಬರ್ತಾನೆ, ಅವನು ಅಗಿತಾನೆ, ಅವನು ಹೋಗ್ತಾ ಇರ್ತಾನೆ. ಬರೀ ಅಗಿಯೋದು ತಿನ್ನೋದು ಇಷ್ಟೇ. ಬಟ್ ನಾವು ಮಾತ್ರ ದುಡ್ಡುಗಳು ಕೊಡ್ತಾನೇ ಇರ್ತೀವಿ. ರೆವಿನ್ಯೂ ಇಡೀ ಕರ್ನಾಟಕ ಹುಟ್ಟೋದು ನಮ್ಮ ಚಿಕ್ಕಪೇಟೆಯಿಂದ ತಿನ್ನೋದಕ್ಕೆ ಮಾತ್ರ ಬರ್ತಾರೆ. ಬಟ್ ಇಲ್ಲಿ ಯಾರೂ ಕೆಲಸ ಮಾಡೋದು ಬೇಕಾಗಿಲ್ಲ. ಏನು ಇದು ಒಬ್ರಿಗೂ ಅವ್ರಿಗೆ ಮನವಿ ಗೊತ್ತಿಲ್ಲ ಅನ್ಸುತ್ತೆ. ದುಡ್ಡು ಮಾತ್ರ ಬೇಕು. ಸೊ ಜನಗಳಿಗೆ ಅನುಕೂಲ ಮಾಡೋದು ಬೇಕಾಗಿಲ್ಲ. ಸರ್, ಹಾಗಾದ್ರೆ 35% 40% ನಮ್ಮ ಚಿಕ್ಕಪೇಟೆಯಿಂದ ಹೋಗ್ತಾ ಇರೋದು. ಈ ಜಾಸ್ತಿ ಮಾಡಿದಾರಲ್ಲ, ಏನಕ್ಕೆ ಮಾಡಬೇಕಾಗಿತ್ತು? ಎಲ್ಲ ಜಾಸ್ತಿ ಮಾಡ್ತಾರೆ. ಬಟ್ ಜನಗಳಿಗೆ ಮಾತ್ರ ಅನುಕೂಲ ಮಾಡ್ಕೊಡೋದಂತೂ ಇಲ್ಲ. ಇದು ನೀವು ಮೀಡಿಯಾ, ನೀವು ಬರ್ತೀರಾ, ಒಂದು 2-3 ದಿನ ನೀವು ಜೋಶಾಗಿ ತೆಗಿದ್ದೀರಾ, ಆಮೇಲೆ ಅಲ್ಲಿಗೆ ನೀವು ತಣ್ಣಗಾಗ್ಬಿಡ್ತೀರಾ. ಸೊ 2 ದಿನ ಜೋಶಾಗಿ ಮಾಡೋದು, 3 ದಿನ ತಣ್ಣಗಾಗ್ಬಿಡೋದು. ನಾವು ಜೀವನಕ್ಕೆ ಹುಡುಕ್ಬೇಕಲ್ಲ, ನಾವು ಅದೆಲ್ಲ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಮುಂದಕ್ಕೆ ಏನು ಮಾಡ್ಬೇಕು ಇದಕ್ಕೆಲ್ಲ ಪರಿಹಾರ? ಈಗ ನೀವು ಹೇಳಿದ್ರು ಅಧಿಕಾರಿಗಳು ತಿಂತಾರೆ ಅಂತ ಹೇಳಿ, ಭ್ರಷ್ಟಾಚಾರ ಇರೋದಕ್ಕೇನೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ವಾ? ಖಂಡಿತ, ನಿಜವಾಗ್ಲು ಮೇಡಮ್, ಹೌದು. ಭ್ರಷ್ಟಾಚಾರ ತುಂಬ ಇದೆ. ಭ್ರಷ್ಟಾಚಾರ ತುಂಬ ಇದೆ.
ಅದನ್ನು ನಿರ್ಮೂಲನೆ ಮಾಡಬೇಕು. ಅದು ನಿರ್ಮೂಲನೆ ಮಾಡೋದು ನಮ್ಮ ಮೋದಿಯವರೊಬ್ಬರೇ. ಅವರಿದ್ದರೆ ಅವರಿಂದ ಈಗ ಅವ್ರಿಗೆ ಒಂದು ಕುತ್ತು ಬಂದಿದೆ ಪಾಪ. ಅದು ಅಷ್ಟೇ ಆಗಿದೆ. ಅದು ಬಿಡಿ, ಅದು ಬಿಡಿ, ಅದು ಹೇಳೋದು ಬೇಡ. ಅದು ಮೀಡಿಯಾ ಮುಂದೆ ಹೇಳೋದಾಗ ಬೇಡ ಬಿಡಿ. ತುಂಬ ಸಮಸ್ಯೆ. ಈ ರೋಡ್ ನೋಡಿ ಮೇಡಮ್ ಅಷ್ಟೇ. ಇಲ್ಲಿ ಯಾರು ಬಂದು ಕಸ ಗುಡಿಸಲ್ಲ, ಯಾರು ಗುಡಿಸಲ್ಲ. ಹೆಂಗಿರೋದು ಹಂಗೆ ಇರುತ್ತದು. ತುಂಬಾ ನಾವೇ ಕಸ ಗುಡಿಸ್ಕೋಬೇಕಷ್ಟೇ. ನಮ್ಮ ಅಂಗಡಿ ಮುಂದೆ ಹೆಂಗಿದೆ ನಾವು ಕಸ ಗುಡಿಸ್ಕೋಬೇಕು. ತುಂಬಾ ಪ್ರಾಬ್ಲಮ್. ನೀರಿನ ಪ್ರಾಬ್ಲಮ್ ಇದೆ, ತುಂಬ ಪ್ರಾಬ್ಲಮ್ ಇದೆ. ನೀವು ಬರ್ತಾರೆ ನೋಡಿ, ಗೊತ್ತಾಗತ್ತೆ ನಿಮಗೆ. ಒಂದ್ಸಲ ಸುಮ್ಮನೆ ಹಿಂಗೆ ಝೂಮ್ ಮಾಡಿ, ಹೆಂಗೆ ಗೊತ್ತಾಗತ್ತೆ ನಿಮಗೆ ಎಲ್ಲ. ಈಗ ಇತ್ತೀಚೆಗೆ ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ಜಾಸ್ತಿ ಆಗ್ತಿದೆ. ನೀವು ಎಲ್ಲರೂ ಉದ್ಯೋಗಸ್ಥರು, ಸೊ ಬೆಲೆ ಏರಿಕೆ ಅನ್ನುವಂಥದ್ದು ನಿಮ್ಮ ಉದ್ಯೋಗದ ಮೇಲೆ ಏನಾದರೂ ಹೊಡೆತ ಬೀಳ್ತಾ ಇದೆಯಾ, ಇಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಾ? ಉದ್ಯೋಗ ಹೊಡ್ತಾ ಬಿದ್ದಿದೆ ಮೇಡಮ್, ತುಂಬ ಹೊಡ್ತಾ ಬಿದ್ದಿದೆ. ಎಲ್ಲ ಥರ ಬಿದ್ದಿದೆ ಮೇಡಮ್. ಎಲ್ಲ ಜಾಸ್ತಿ ಮಾಡಿ ಬಿದ್ದಿದ್ರಲ್ಲ. ಸಂಪಾದನೆ ಎಲ್ಲಿದೆ ಮಾತ್ರ? ಸಂಪಾದನೆ ಎಲ್ಲಿದೆ ಹೇಳಿ? ಸಂಪಾದನೆ ಇಲ್ದಂಗೆ ಆಗ್ಬಿಟ್ಟಿದೆಲ್ಲ. ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು ತರಕಾರಿ ತೊಗೊಂಡೋದು ಎಲ್ಲನೂ ಜಾಸ್ತಿ ಆಗಿದೆ. ತರಕಾರಿಗಳ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಬೇರೆ ಇತರೆ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗಿದೆ. ಹಾಗಾದ್ರೆ ನಿಮಗೆ ಬರುವಂತಹ ಏನು ಆದಾಯ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಅದರದ್ದು ಪ್ರಮಾಣ ಸಂಖ್ಯೆಯು ಜಾಸ್ತಿ ಆಗಿದೆಯಾ? ತುಂಬ ಕಮ್ಮಿ ಆಗಿದೆ ಮೇಡಮ್. ತುಂಬ ಕಮ್ಮಿ ಆಗಿದೆ. ಸಮಸ್ಯೆ ಜಾಸ್ತಿ ಇದೆ. ಸಂಪಾದನೆ ಕಮ್ಮಿ ಇದೆ, ಖರ್ಚುಗಳು ಜಾಸ್ತಿ ಇದೆ. ದಿನ ಬೆಳಿಗ್ಗೆ ನಾವು ಯೂಸ್ ಮಾಡೋದು ಪದಾರ್ಥನ ಎಲ್ಲ ಪ್ರೈಸ್ ಜಾಸ್ತಿ ಆಗ್ತದೆ. ಇವಾಗ ಸೋಪಿಂದ ಹಿಡ್ದು ಒಂದು ಸಕ್ಕರೆಯಿಂದ ಹಿಡ್ದು ಎಲ್ಲ ಹಾಲು ಎಲ್ಲ ಜಾಸ್ತಿ ಆಗಿದೆ. ತುಂಬ ತೊಂದರೆ ಆಗಿದೆ. ಸ್ಕೂಲ್ಗೆ ಫೀಸ್ಗಳು ಕಟ್ಟೋದೆಲ್ಲ ತುಂಬ ತೊಂದರೆ ಆಗಿದೆ. ಸೊ ತುಂಬ ಸಮಸ್ಯೆ ಇದೆ ಮೇಡಮ್. ನಮಗೆ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಆಗಿದೆ ಮೇಡಮ್. ಅದೊಂದು ಹೇಳೋದೊಂದು ಇದು. ಆಮೇಲೆ ಈ ಕಂದಾಯ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಗ್ರ್ಯಾಂಡ್ಗೆ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದರೆ ಇನ್ನು ಕಚಡ ಬೆಂಗಳೂರೇ ಇದೆ. ನಮ್ಮ ಸಿಟಿ ಏರಿಯಾ RT ಶೀಟ್ ಇರಲಿ, ನಮ್ಮ BV ಕ್ಯಾಂಗ್ ರೋಡ್ ಇರಲಿ, ನಮ್ಮ ಬಳೆಪೇಟೆ ಇರಲಿ, ನಮ್ಮ ಚಿಕ್ಕಪೇಟೆ ಸರ್ಕಲ್ ಇರಲಿ, ಯಾರು ಅಭಿವೃದ್ಧಿ ಮಾಡಲ್ಲ. ಒಂದು ಹೇಳಿದ್ರೆ ಇವ್ರಿಗಲ್ಲ ಅವರು, ಅವ್ರಿಗಲ್ಲ ಅವರು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಮ್ಮ ಅಧಿಕಾರದಲ್ಲಿ ಬರಲ್ಲ, ನಮ್ಮ ಇದ್ರಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ಏನೇ ಹೇಳಿ, ಎಷ್ಟೇ ಯಾರಿಗೆ ಹೇಳಿದ್ರು ಕೂಡ ಇಲ್ಲಿ ಸಮಸ್ಯೆ ಒಂದು ಪರಿಹಾರ ಮಾಡಲ್ಲ. ಅದು ಆಗಲ್ಲ, ಅದು ಪರಿಹಾರ ಮಾಡೋದು ಇಲ್ಲ. ಪಾರ್ಕಿಂಗ್ ಇರಲಿ, ಇವತ್ತಿಲ್ಲ ನಾಳೆ ಹೇಳ್ತೀವಿ ನಾವು. ಎಷ್ಟು ಜನ ಕೇಳಬೇಕು, ಪಾರ್ಕಿಂಗ್ ನಿಲ್ಲಿಸಬೇಡಿ, ಈ ಕಡೆ ನಿಲ್ಲಿಸಿ, ಆ ಕಡೆ ನಿಲ್ಲಿಸಿ. ಸಮಸ್ಯೆ ಅಂತೂ ಸುಮಾರಿದೆ ಮೇಡಮ್, ಯಾರೂ ಮಾಡಲ್ಲ. ಸರ್, ಓಟ್ ಕೇಳಕ್ಕೆ ಅಧಿಕಾರಿಗಳು ಬಂದಾಗ ತಾವ್ಯಾರು ಸ್ಥಳೀಯರು ಪ್ರಶ್ನೆ ಮಾಡಲ್ಲ. ಆದ್ರೆ ಸಮಸ್ಯೆಗಳು ಬಂದ್ರೂ ಸಹ ಅಧಿಕಾರಿಗಳು ಓಟ್ ಹಾಕೋದು ಅಂದ್ರೆ ಇಲ್ಲಿರುವಂತ ಸ್ಥಳೀಯರು ಓಟ್ ಹಾಕೋದು ನಿಲ್ಲಿಸ್ತಾ ಇಲ್ಲ. ಇದೇ ಒಂದು ಪಾಯಿಂಟ್ ಆಗ್ತಾ ಇದೆಯಾ ಅಧಿಕಾರಿಗಳಿಗೆ? ಅವ್ರು ಓಟ್ ಕೇಳಿದಾಗ ಎಲ್ಲರೂ ಪ್ರಾಬ್ಲಮ್ ಹೇಳ್ತಾರೆ ಮೇಡಮ್. ಅವ್ರಿಗೆ ನಮ್ಮ ಪ್ರಾಬ್ಲಮ್ ಹೇಳಿದಾಗ ಅವ್ರು ಅದಕ್ಕೆ ತಲೆ ಉಗಿಡಿಸ್ತಾರೆ. ಆದರೆ ಅದನ್ನ ಮಾಡಲ್ಲ ಅವರು. ಜನರಲ್ ಅದಕ್ಕೋಸ್ಕರನೇ ವೋಟಿಂಗು ಬೀಳ್ತಾ ಇಲ್ಲ. ಇವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಓಟ್ಗಳು ಬಂದು ಆಗ್ತಾ ಇಲ್ಲ ನಮ್ಮ ಏರಿಯಾ ಅಲ್ಲಿ. ನಮ್ಮ ಹಿಂದೂ ಓಟ್ಗಳು ಅದಕ್ಕೆ ಕಮ್ಮಿ ಆಗಿರೋದು. ಯಾಕೆಂದರೆ ಇವ್ರು ಕೆಲಸ ಮಾಡಿದ್ರೆ ಆಟೋಮೆಟಿಕಲಿ ಮನೆಯಿಂದ ಬಂದು ಎಲ್ಲರೂ ಓಟ್ ಹಾಕ್ತಾರೆ. ಇವ್ರು ಏನೇ ಹೇಳಿದ್ರು ಓಟ್ ಹಾಕಲ್ಲ. ನಮ್ಮದು ಫುಲ್ ಪ್ರಾಬ್ಲಮ್ ಅಂದರೆ, ನಾವು ಹೇಳ್ಬೇಕಂದ್ರೆ ಕಸ ಗುಡಿಸೋ ಅಮ್ಮಂದಾಗಿರ್ಬೋದು, ಇವಾಗ ಸ್ಯಾನಿಟ್ರಿ ಕ್ಲೀನ್ ಮಾಡಲ್ಲ. ನಾನು ವೀಕ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇರ್ತೀವಿ. ವೀಕ್ಲಿ ಅದಾಗಲಿ ನೀರು 3 ಮಂತ್ಸಿಂದ ನೀರು ಬಂದಿಲ್ಲ ಈ ನಮ್ಮ ಏರಿಯಾ ಅಲ್ಲಿ. ಇವಾಗ 1 ವೀಕಿಂದ ಬರ್ತಾ ಇದೆ. ಆ ಸಿಸ್ಟಮಲ್ಲಿ ರೋಡು 2 ಇಯರ್ಸಿಂದ ರೋಡ್ ಹೇಳ್ತಾ ಇದ್ದೀವಿ. ಈ ಹುಡುಗನು ಬಿದ್ದಿದ್ದಾನೆ ಮೊನ್ನೆ ತಾನೇ, ಇವ್ರದೇ ಹೇಳಿದ್ದು. ಇವರು ಬಿದ್ರು ಫ್ಯಾಮ್ಲಿ, ಹಂಗೆ ಮಿಸ್ಸಸ್ ಇವ್ರ ಫ್ಯಾಮ್ಲಿ ಅವ್ರು ಬಿದ್ರು. ಆ ಸಿಸ್ಟಮ್ ಎಷ್ಟೋ ಜನ ನಮ್ಮ ಮುಂದೆ ಕಣ್ಮುಂದೆ ಬೀಳ್ತಾರೆ. ಇಲ್ಲಿ ತೊಟ್ಟಿ ಇತ್ತು, ಎಲ್ಲ ರೋಡಲ್ಲೂ ತೊಟ್ಟಿಗಳು ಎತ್ತಿದ್ದಾರೆ. ಇಲ್ಲಿ ತೊಟ್ಟಿನ ಕ್ಲೀನ್ ಮಾಡಿಸಿದ್ರೆ ನೈಟ್ ಟೈಮ್ ಗಾಡಿಗಳಲ್ಲಿ ತೊಗೊಂಬಂದು, ಸ್ಕೂಟ್ರು ಬೇರೆದ್ರಲ್ಲಿ ತೊಗೊಂಬಂದು ಇಲ್ಲೇ ಹಾಕ್ತಾರೆ, ಗಲೀಜ್ ಮಾಡ್ತಾರೆ. ಹೋಟ್ಲ್ದು, ಆಮೇಲೆ ಚಿಕ್ಕದು ಟೀ ಹೌಸು ಇವ್ರದ್ದು ಎಲ್ಲ ತೊಗೊಂಬಂದು ಗಲೀಜ್ ಮಾಡಿ ಯಗಣಗಳೆಲ್ಲ ಜಾಸ್ತಿ ಆಗಿ ಅದರಿಂದ ಸಮಸ್ಯೆ ಜಾರು ಬೀಳೋದೆಲ್ಲ ಹಿಂಗೆ. ಮೇಲ್ ಕೇಬಲ್ ವೈರ್ಸು ನೋಡ್ಬೋದು ನೀವೇ ಎಷ್ಟೊಂದು. ಆಮೇಲೆ ನೈಟ್ ಟೈಮು ಲೈಟ್ ಕಂಬದ್ದು ಕರೆಂಟ್ಗಳು ಕಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಎಲ್ಲ ರಾಬ್ರಿ ಆಗ್ತಾ ಇದೆ. ಇವ್ರದ್ದು ಮೊನ್ನೆ ರಾಬ್ರಿ ಆಗಿ 2-3-4 crores ತನಕ ಹೋಯ್ತು ಇವ್ರ ಅಂಗಡಿನೂ. ಎಲ್ಲ ಅದು 1 ವೀಕಿಂದ ಪ್ಲ್ಯಾನ್ ಮಾಡ್ತಾ ಇರೋದು. ಡಿಪಾರ್ಟ್ಮೆಂಟ್ಗೆಲ್ಲ ಹೇಳ್ತಾನೆ ಇದ್ದೀವಿ. ಎಲ್ಲ ಐತೆ ಮೇಡಮ್. ಅವ್ರು ಅದ್ರನ್ನೂ ತಿರುಗಿಸ್ತಾರೆ, ಮಾಡ್ತಾರೆ, ಹಂಗಿದ್ ಮಾಡ್ತಾ ಇದ್ದಾರೆ. ಕಳ್ಳ ಸಿಕ್ಕಿ ಎಲ್ಲ ಆಗಿದೆ. 8 ಜನ ಕಳ್ಳರು ಮಾಡಿರೋದು ಗ್ಯಾಂಗು. ಅದ್ರಲ್ಲಿ 7 ಜನ ಸಿಕ್ಕಿದೆ. ಇನ್ನೊಬ್ಬ 1 ವರ್ಷ ಆಯ್ತು ಇಲ್ಲಿಗೆ. ಈಗ ಜೂನ್ 16 ಬಿದ್ರೆ ಹೇಳಿದ್ದವ್ರು ಯಾರು? ಪೊಲೀಸವರು ಚಿಕ್ಕಪೇಟೆ, ನಮ್ಮ ಚಿಕ್ಕಪೇಟೆ ಕಂಪ್ಲೇಂಟ್ ಎಲ್ಲ ಸ್ಟೇಷನ್ ಈಗಲೂ ನಡೀತಾ ಇದೆ ಕಂಪ್ಲೇಂಟು. ಇದ್ರ ಬಗ್ಗೆ ಯಾವುದೂ ಜಾಸ್ತಿ ಇರಲ್ಲ. ಹೈ ರೆಕಮೆಂಡೇಶನ್ ತೊಗೊಂಬಂದಿದ್ದೀವಿ. ಅಲ್ಲಿಂದ ಫೋನ್ ಬಂದಾಗ ಮಾತ್ರ ಸಾರ್ ಅಂತ ಹೇಳ್ತಾರೆ ಅಷ್ಟೇ ವಿನಃ ಅದಾದ್ಮೇಲೆ ತಣ್ಣಗಷ್ಟೇ ಇನ್ನೊಬ್ಬ ಸಿಗಬೇಕು. ಈಗ ನಮ್ಮ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಕಳ್ಳನ ಅಪ್ಪ ಮತ್ತು ಅವ್ರ ತಮ್ಮ ಹೈಕೋರ್ಟಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾಪ್ ಅಂತ ಸ್ಟೇ ತಂದಿದ್ದಾರೆ. ಇದು ಕೇಳಿದ್ದೀರಾ ನೀವು? ಇದನ್ನು ಹೈಲೈಟ್ ಮಾಡಿ ಸ್ವಲ್ಪ. ಕಳ್ಳನಿಗೆ ಸ್ಟೇ ಕೊಡೋದಕ್ಕೆ ನಮ್ಮ ಕಾನೂನು ಇದೆ. ಕಳ್ಕೊಂಡಿರೋನಿಗೆ ಫೈಲನ್ನು ಬಿಸಾಕ್ತಾರೆ. ಯಾರು? ಜಡ್ಜ್.
ಜಡ್ಜ್ ಹೆಸರು ಹೇಳಲ್ಲ, ಜಡ್ಜ್ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ಜಡ್ಜು ನಾವು ಸ್ವಾಮಿ ಅಂತ ಕರೆದ್ರೆ ನಮ್ಮ ಫೈಲ್ ಬಿಸಾಕ್ತಾನೆ. ಅದೇ ಕಳ್ಳನಿಗೆ ಏನಪ್ಪ ನಿನ್ಗೆ ಟಿಫನ್ ಆಯಿತಾ, ಊಟ ಆಯಿತಾ, ಪೊಲೀಸರು ಚೆನ್ನಾಗಿ ಕೊಡ್ತಾ ಅಂತ ವಿಚಾರಿಸ್ತಾರೆ. ಇದು ನಮ್ಮ ವ್ಯವಸ್ಥೆ. ಇದನ್ನು 1 ವರ್ಷ ನಾವು ಸಫರ್ ಮಾಡ್ತಾನೆ ಇದ್ದೀವಿ. ಅದು ₹1 2 ಅಲ್ಲ, ಲಕ್ಷಾಂತರ ಅಲ್ಲ, ಕೋಟಿಗಟ್ಟಲೆ ಕಳ್ಕೊಂಡಿರೋದು. ಆದರೂ ನಗ್ನಗ್ತಾ ಆನಂದವಾಗಿದ್ದೀವಿ. ಯಾಕಂದರೆ ಇಂಥವ್ರಿಗಿಂತ ನಾವು ಬದುಕಬೇಕು, ನಾವು ಬದುಕಲೇಬೇಕು. ಇವ್ರಿಗೆ ತೋರಿಸೋದಕ್ಕೆ ಚಾಲೆಂಜ್ಗೆ ಕಳ್ಳನಿಗೆ ಅಪೀಲ್ ಸಿಕ್ಕಿದೆ, ಸ್ಟೇ. ನಾವು ಅದು ಸ್ಟೇ ವೇಕೆಟ್ ಮಾಡೋಕ್ಕೆ ಓಡಾಡ್ತಾ ಇದ್ದೀವಿ. ನೋಡಿ, ಇದು ನಮ್ಮ ಕಾನೂನು ವ್ಯವಸ್ಥೆ ಇಷ್ಟು ಚೆನ್ನಾಗಿದೆ. ಆ ಕಾನೂನು ಮಾಡಿದವನಿಗೆ ಅದು ಯಾವ್ದು ತೊಗೊಂಡು ಹೊಡಿಬೇಕೋ ಗೊತ್ತಿಲ್ಲ. ನಮ್ಮ ಸಮಾಜ ಹಂಗಿದೆ. ಇಲ್ಲಿರುವಂತಹ ಸಮಸ್ಯೆಗಳು ಸಾಕಾಗುವಷ್ಟಿದಾವೆ. ಆದ್ರೆ ಅಧಿಕಾರಿಗಳ ಹತ್ರ ನಾವು ಹೋದ್ರೆ ಕೇಳೋದು ಇಲ್ಲ. ಓಟ್ ಅಂತ ಕೇಳೋಕ್ ಬರುವಂತ ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆ ತಲುಪ್ತಾ ಇಲ್ಲ, ತಲುಪಿದ್ರೂ ಸಹ ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಒಂದು ನೋವಿನ ಸಂಗತಿಯಾಗಿರುವಂಥದ್ದು. ಹಾಗಾದ್ರೆ ಭ್ರಷ್ಟಾಚಾರ ಅನ್ನುವಂತಹದ್ದೇ ಅಭಿವೃದ್ಧಿಗೆ ಕಾರಣ ಆಗ್ತಾ ಇದೆ ಅಂದ್ರೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಇದಕ್ಕೆ ಇದೇ ಒಂದು ದೊಡ್ಡ ಹೊರೆ ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ. ಹಾಗಾದ್ರೆ ಇನ್ನೊಂದಷ್ಟು ಜನರು ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಏರಿಯಾದಲ್ಲಿ ಸಮಸ್ಯೆಗಳು ಸಾವಿರಾರಷ್ಟಿದಾವೆ. ಪ್ರತಿ ಬಾರಿಯೂ ಅಧಿಕಾರಿಗಳು ನಿಮಗೆ ಓಟ್ ಕೇಳಕ್ ಬಂದಾಗ ತಾವ್ ಯಾಕೆ ಅಧಿಕಾರಿಗಳ ಮುಂದೆ ನಮ್ಮ ಇಂತಹ ಸಮಸ್ಯೆನ ಬಗೆಹರಿಸಿದ್ರೆ ಮಾತ್ರ ನಾವು ಓಟ್ ಹಾಕ್ತೀವಿ ಅಂತ ಪ್ರಶ್ನೆ ಇಡೋದಿಲ್ಲ? ಮೇಡಮ್, ಏನು ಗೊತ್ತಾ, ಅಧಿಕಾರಿ ಜೊತೆಗೆ ಅವ್ರವ್ರು ಹುಡುಗರು ಅವ್ರವರೆಲ್ಲ ಜೊತೆಗೆ ಬಂದಿರ್ತಾರೆ. ಅವ್ರು ಮಾತಾಡೋಕ್ಕೂ ಬಿಡಲ್ಲ. ಅಷ್ಟು ಹೇಳಿದ ತಕ್ಷಣ ಅಧಿಕಾರಿ ಕೈ ತೋರಿಸಿ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಸಮಸ್ಯೆ ತಗೊಂಡು ನಾವು ಸುಮಾರು ಸತಿ ಅವ್ರವ್ರ ಮನೆಗೂ ಹೋಗಿದ್ದೀವಿ, ಕೇಳ್ಕೊಟ್ಟಿದ್ದೀವಿ. ಈ ಥರ ಸಮಸ್ಯೆ ಇದೆ, ನಮ್ಮ ತೊಟ್ಟಿ ಸಮಸ್ಯೆ ಇತ್ತು ತುಂಬ ದೊಡ್ಡದಾಗಿ. ಅದು ಹೆಂಗೋ ಎತ್ಸಿ ಆ ಕಡೆ ಶಿಫ್ಟಿಂಗ್ ಮಾಡಿಸಿದ್ದೀವಿ. ಆದರೂ ತೊಟ್ಟಿ ಸಮಸ್ಯೆ ಹಾಗೇ ಇದೆ. ಹಾಕೋರು ಅಲ್ಲೇ ಹಾಕ್ತಾರೆ. ಅಷ್ಟು ಬ್ಯಾನರ್ ಹಾಕಿದ್ರು, ಹಾಕ್ಬೇಡಿ ಅಂದರು. ಅಲ್ಲಿಂದನೂ ಅಧಿಕಾರಿ ಕಡೆಯಿಂದನೂ ಹಾಕ್ಬೇಡಿ ಅಂತ ಒಂದು ದಿನ ಬರ್ತಾರೆ, 2ನೇ ದಿನ ಬರಲ್ಲ. ಯಾವುದೇ ಥರದ್ದು ಪ್ರೋಗ್ರೆಸ್ ಆಗ್ತಾಯಿಲ್ಲ. ರೋಡ್ ನೋಡಿದ್ರೆ ಇಲ್ಲಿಂದ ಮೇನ್ ರೋಡಿಂದ ಆ ಗಲ್ಲಿಗೆ ಹೋಗೋವರೆಗೂ 15ರಿಂದ 20 ನಿಮಿಷ ಬೇಕು. ಅಷ್ಟು ಹಳ್ಳಗಳಿದೆ, ಬಿದೋಗ್ತದೆ. ಎಷ್ಟೋ ಗಾಡಿ ಆಕ್ಸಿಡೆಂಟ್ ಆಗಿದೆ. ನಾನು ಬಿದೋಗಿದ್ದೀನಿ 2 ಸತಿ. ಹಂಗಾಗಿದೆ. ಇಷ್ಟೊಂದು ಸತಿ BBMP ಅಪ್ಲಿಕೇಶನ್ಗೂ ವಾಟ್ಸಪ್ಪಲ್ಲೂ ಆ ಮೂಲಕ ನಾವು ಕೊಟ್ಟಿದ್ದೀವಿ. ವೈರಿಂಗ್ಸ್ ನೋಡಿ, ಆ ಲೈಟ್ಗೆ ಮಿನಿಮಮ್ ನನ್ನ ಪ್ರಕಾರ 7-8 ತಿಂಗಳಾಗ್ತಾಯಿತ್ತು, ಇನ್ನೂ ಲೈಟ್ ರೆಡಿ ಮಾಡಿಲ್ಲ. ಅದಕ್ಕೂ ಕಂಪ್ಲೇಂಟ್ ಹಾಕಿದ್ದೀವಿ. ಫೋನ್ ಅಟೆಂಡ್ ಮಾಡ್ತಾರೆ, 2 ಗಂಟೆಗೆ ಫೋನ್ ಮಾಡ್ತಾರೆ, ಬರ್ತಾಯಿದ್ದೀನಿ, ಹಾಕ್ಕೊಡ್ತೀನಿ, ಹಾಕ್ಕೊಡಲ್ಲ. ಎಂಥದ್ದು ಏನೇ ಕೇಳಿದ್ರೆ ಎಲ್ಲ ಸುಮ್ಮನಿರ್ತಾರೆ, ಯಾರೂ ಮಾಡಿಕೊಡ್ತಾಯಿಲ್ಲ. ಕೆಲಸ ಅಂತೂ ಒಂಚೂರು ಆಗ್ತಾಯಿಲ್ಲ, ಸುಮ್ಮನೆ ಅವ್ರ ಹೆಸರು ಮಾಡ್ಕೋತಾರೆ ಅಷ್ಟೇ ಮೇಡಮ್. ಸರ್, ಹಾಗಾದ್ರೆ ಈಗ ನಿಮ್ಮ ಏರಿಯಾದಲ್ಲಿ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಇಲ್ಲಿ ಈ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನುವಂಥದ್ದು ಇದೆಯಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಇದ್ದಿದ್ರೆ ನಾವು ಈ ಥರ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಫೋನ್ ಸ್ನ್ಯಾಚಿಂಗ್ಗಳು, ಚೈನ್ ಸ್ನ್ಯಾಚಿಂಗ್ಗಳು ಓವರಾಗಿ ಎಚ್ಚರಿಕೆ ಆಗ್ತಾಯಿದೆ, ತುಂಬ ಜಾಸ್ತಿ ಆಗ್ತಾಯಿದೆ. ಈ ನಡುವೆ ಗಾಡಿಗಳಿಗೆ ನಂಬರ್ ಪ್ಲೇಟ್ ಇಲ್ಲ. ಫಸ್ಟೇ ಟೋಟಲ್ ವೆಹಿಕಲ್ಸ್ ಇಲ್ಲೆಲ್ಲ ಓಡಾಡೋದು ವಿತೌಟ್ ನಂಬರ್ ಪ್ಲೇಟು. ಟೋಟಲ್ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ. ನಮಗೂ ಸ್ವಲ್ಪ ಟೆನ್ಷನ್ ಇರ್ತದೆ. ಯಾಕಂದರೆ ಯಾವ ಹುಡುಗರು ಎಲ್ಲ ಹೆಲ್ಮೆಟ್ ಹಾಕೊಂಡು ಬರ್ತಾರೆ. ಸುಮಾರು ಸತಿ ಅಲ್ಲಿ ಆ ರೋಡ್ ಕಾರ್ನರ್ ವೆಂಕಟೇಶ್ವರ ಸ್ವೀಟ್ಸ್ ಎದುರುಗಡೆನೂ ಸ್ನ್ಯಾಚಿಂಗು, ಇನ್ ಪಬ್ಲಿಕ್ ಆಲ್ಸೋ ದೇ ವಿಲ್ ಲೂಟ್. ಹಂಗಾಗಿದೆ. ಅಷ್ಟು ಧೈರ್ಯ ಇದೆ. ಫಸ್ಟ್ ಇರಲಿಲ್ಲ, ಈಗೆಲ್ಲ ಧೈರ್ಯ ಜಾಸ್ತಿ ಆಗಿಬಿಟ್ಟಿದೆ. ಫಸ್ಟು ಪೊಲೀಸವರೆಲ್ಲ ನೀಟಾಗಿ ಕೆಲಸ ನೋಡ್ಕೋತಾಯಿದ್ರು. ಈಗ ಪೊಲೀಸವ್ರು ನನ್ನ ಪ್ರಕಾರಕ್ಕೆ ನೀಟಾಗಿ ಕೆಲಸ ನೋಡ್ತಾ ಇಲ್ಲ. ಯಾಕಂದರೆ ಇಷ್ಟು ಸಮಸ್ಯೆ ಮಾಡಿ ಹಿಂಗೆಲ್ಲ ಆದಾದ್ಮೇಲೂ ಪ್ರತಿಯೊಂದಕ್ಕೂ ನಾವು ಹೇಳಿಕೊಂಡು ಆ್ಯಕ್ಷನ್ಸ್ ಮಾಡಬೇಕು ಅಂದರೆ ಏನು ವೇಸ್ಟು? ಎಲ್ಲ ನಾವೇ ಹೇಳ್ಕೊಡ್ಬೇಕಂದ್ರೆ ಅವ್ರು ಯಾಕೆ ಬಂದವ್ರು? ಹಾಗಾದ್ರೆ ಇತ್ತೀಚೆಗೆ ಜನಸಾಮಾನ್ಯರ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿ? ನಮ್ಮ ನೋಡಿ, ನಾವು ಮಾತಾಡೋದಕ್ಕೆ ಏನೋ ಒಂದು ಪ್ರಶ್ನೆಗೆ ಏನೋ ಒಂದು ಉತ್ತರ ಕೊಡೋಕ್ಕಾಗಲ್ಲ. ಅಧಿಕಾರಿ ಎಲ್ಲ ಕೆಲಸ ಮಾಡಬೇಕು, ಜನರು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಜನರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅಧಿಕಾರಿ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಅದು ಯಾಕಿಲ್ಲ ಏನಿಲ್ಲ ಈಗ ಪ್ರಶ್ನೆ ಅವ್ರಿಗೆ ಕೇಳಬೇಕು. ಸೊ ಪ್ರಶ್ನೆಗಳು ಸಾಕಾಗುವಷ್ಟಿದಾವೆ, ಆದರೆ ಉತ್ತರ ಕೊಡೋದಕ್ಕೆ ಇಲ್ಲಿ ಯಾರು ಅಧಿಕಾರಿಗಳು ಬರ್ತಾ ಇಲ್ಲ. ರಕ್ಷಣೆ ಕೊಡಬೇಕಾಗಿರುವಂತಹ ರಕ್ಷಕರೇ ಇವತ್ತು ಕದ್ದು ಮುಚ್ಚಿ ಆಟ ಆಡ್ತಾ ಇದ್ದಾರೆ. ಇದರಿಂದ ಯಾರಿದ್ದಾರೆ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿರುವಂತಹವರ ಗೋಳು ಮಾತ್ರ ತಪ್ತಾ ಇಲ್ಲ. ಇಲ್ಲಿ ಇನ್ನೊಬ್ರು ಇದ್ದಾರೆ. ಸರ್, ತಾವು ಇಲ್ಲಿ ಸ್ಥಳೀಯವರು, ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀರಾ, ಸಮಸ್ಯೆಗಳು ಮಾತ್ರ ಕ್ಲಿಯರ್ ಆಗ್ತಾ ಇಲ್ಲ. ಹಾಗಾದ್ರೆ ನೇರ ಹೊಣೆ ಇಲ್ಲಿರುವಂತಹ ಸ್ಥಳೀಯರಾಗ್ತಾರೆ ಅಥವಾ ಓಟ್ ಹಾಕ್ಸ್ಕೊಂಡು ಹೋಗಿರುವಂತ ಅಧಿಕಾರಿಗಳು ಆಗ್ತಾರೆ? ಅದೇಂಗೆ ಸರ್, ನೀವು ಪ್ರಶ್ನೆನೇ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳು ಹೇಗಾಗ್ತಾರೆ? ಅವರು ಓಟ್ ತಗೊಳ್ಳೋವಾಗ ಮೇಡಮ್ ಹೇಳ್ತಾರೆ ನಾವು ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಓಟ್ ಹಾಕಾದ್ಮೇಲೆ ಯಾರೂ ಬರೋದೇ ಇಲ್ಲ. ವಾಟ್ ಈಸ್ ಯುವರ್ ಪ್ರಾಬ್ಲಮ್, ನೋ ಒನ್ ಇಸ್ ಟು ಆಸ್ಕ್. ಅದೇ ಆಗ್ತಾ ಇರೋದು. ಹಾಗಾದ್ರೆ ನಿಮ್ಮ ಏರಿಯಾದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಮಟ್ಟಿಗೆ ಸಮಸ್ಯೆಗಳನ್ನ, ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇದ್ದಾರೆ? ಪ್ರಾಬ್ಲಮ್ಸ್ ಭಾಳ ಇದೆ ಮ್ಯಾಮ್. ಲೈಕ್ ಆಫ್ಟರ್ 8 o'clock ಆಚೆ ಬರಬೇಕಂದ್ರೂ ಕಷ್ಟ ಇದೆ. ಯಾಕಂದರೆ ಸ್ಟ್ರೀಟ್ಸ್ ಲೈಟ್ ಇರಲ್ಲ. ಅವ್ರು ಹೇಳಿರೋ ಪ್ರಕಾರ ಚೈನ್ ಸ್ನ್ಯಾಚಿಂಗು ಅದು ಇದು ಎಲ್ಲ ಇದೆ. ಕಳ್ತನೂ ಜಾಸ್ತಿ.
ಪ್ಲಸ್ ವೈರಿಂಗ್ ಆಲ್ ದೋಸ್ ಎಲ್ಲ ಇಶ್ಯೂ ಇದೆ. ಪ್ಲಸ್ ಈ ರೋಡ್ ಚೆನ್ನಾಗಿರೋ ರೋಡ್ನ ಪೈಪ್ ಎಲ್ಲ ಆಗಬೇಕು ಅಂತ ಮಾಡಿದ್ದಾರೆ, ಮತ್ತೆ ಅದು ಕ್ಲಿಯರ್ ಮಾಡೇ ಇಲ್ಲ. ಆ ರೋಡ್ ಹೋಗ್ಬೇಕಂದ್ರೆ 15-20 ಮಿನಿಟ್ಸ್ ಆಗ್ತಾ ಇದೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಈ ಏರಿಯಾದಲ್ಲಿ ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ತಾರೆ. ಆದ್ರೆ ಆ ಟ್ಯಾಕ್ಸ್ ಕಟ್ಟೋದ್ರಿಂದ ಸಿಗ್ಬೇಕಾಗಿರುವಂತಹದ್ದು ಜನರಿಗೇನು ಸಿಗ್ತಿಲ್ಲ. ವ್ಯಾಪಾರ ಆಗುತ್ತೆ, ವ್ಯವಹಾರ ಆಗುತ್ತೆ, ದಿನನಿತ್ಯ ನಮ್ಮ ಜೀವನವೂ ಸಹ ಸಾಗುತ್ತೆ. ಆದ್ರೆ ಒಳಗಡೆ ಇರುವಂತಹ ನೋವು ಅದಕ್ಕೆ ಮೊಲಾಮ್ ಸಿಗ್ತಾ ಇಲ್ಲ. ಹಾಗಾದ್ರೆ ಭ್ರಷ್ಟಾಚಾರ ಅನ್ನುವಂತಹದ್ದು ಕಣ್ಣಿಗೆ ಕಾಣದೆ ತಾಂಡವ ಆಡ್ತಾ ಇದೆ. ಇದರ ಜೊತೆಗೆ ಬೆಂಕಿ ಹತ್ತದ ಮೇಲೆ ಬಾವಿ ತೋಡುವಂತಹ ಅಧಿಕಾರಿಗಳು ಯಾಕೆ ಸಮಸ್ಯೆಗಳು ಕ್ರಿಯೇಟ್ ಆದ್ಮೇಲೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರುವಂತಹದ್ದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಒಂದು ಸಲ ನೀವು ನಿಮ್ಮ ಕ್ಷೇತ್ರಕ್ಕೆ ಬಂದು ಓಟ್ ಕೇಳೋಕ್ಕಿಂತ ಮುಂಚೆ ಇವರ ಸಮಸ್ಯೆನ ಕೇಳಿ, ನೀವು ಇದ್ದಲ್ಲಿಯೇ ಆ ಓಟ್ಗಳು ನಿಮ್ಮನ್ನ ಹುಡ್ಕೊಂಡು ಬರ್ತವೆ ಅನ್ನುವಂಥದ್ದು. ಇದೇ ರೀತಿಯಾಗಿ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಪ್ರತಿ ಏರಿಯಾಗೂ ಕಾಲಿಡುತ್ತೆ, ಜನರ ಸಮಸ್ಯೆಯನ್ನ ಕೇಳುತ್ತೆ, ಅದಕ್ಕೆ ಪರಿಹಾರ ಒದಗಿಸುವಂತಹ ಪ್ರಯತ್ನ ಸಹ ನಮ್ಮ ಅಶ್ವವೇಗ ಸುದ್ದಿವಾಹಿನಿದಾಗಿರುತ್ತೆ. ಇದೇ ರೀತಿಯಾಗಿ ಮತ್ತೊಂದು ಎಪಿಸೋಡಲ್ಲಿ ಮತ್ತೊಂದಷ್ಟು ಜನರ ಜೊತೆಗೆ ಇನ್ನೊಂದು ಏರಿಯಾದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.